ಮಹಾರಾಜ ಸುಬಾಹು ನೀನು ಕ್ಷಾತ್ರಧರ್ಮದಂತೆ ಯುದ್ಧ ಮಾಡಿದೆ, ಅದರಲ್ಲಿ ದೋಷವೇನೂ ಇಲ್ಲ. ಯಾರ ಮೇಲೆ ಯುದ್ಧ? ಶತ್ರುಗಳ ಮೇಲಲ್ಲ. ಧರ್ಮಮೂರ್ತಿಯಾದ ಶ್ರೀರಾಮಚಂದ್ರನ ಮೇಲೆ ಯುದ್ಧ ಮಾಡಿದ್ದು ಕ್ಷಾತ್ರ ಧರ್ಮವಲ್ಲ ಶತ್ರುಘ್ನ, ಅದು ನೀಚ ಕರ್ಮ. ನಿನ್ನನ್ನು ನೀನು ನಿಂದಿಸಿಕೊಳ್ಳಬೇಡ ಸುಬಾಹು ಮಹಾರಾಜ, ಎಲ್ಲವೂ ಸುಖಾಂತವಾಯಿತಲ್ಲ. ಅದೇ ಸಮಾಧಾನ. ಶತ್ರುಘ್ನ, ನನ್ನ ರಾಜ್ಯ ಕೋಶಗಳನ್ನೆಲ್ಲ ಒಪ್ಪಿಸಿಕೊಡು. ಮಹಾರಾಜ ಸುಬಾಹು, ನಿಮ್ಮ ರಾಜ್ಯ ನಿಮ್ಮದೇ, ಅದನ್ನ ನಿಮ್ಮ ಪುತ್ರ ದಮನ ನೋಡಿಕೊಳ್ಳಲಿ. ಈಗ ನೀವು ನಮ್ಮ ಯಾಗದ ಕುದುರೆಯನ್ನು ಹಿಂಬಾಲಿಸಲು ಸಿದ್ಧರಾಗಿ. ಅದಕ್ಕಿಂತ ಮಹಾಭಾಗ್ಯ ಬೇರೆ ಏನಿದೆ ಶತ್ರುಘ್ನ? ನನ್ನ ಪುತ್ರ ಚಿತ್ರಾಂಗನಿಗೆ ಸಂಸ್ಕಾರ ಮಾಡಿ ದಮನನಿಗೆ ಪಟ್ಟಾಭಿಷೇಕ ಮಾಡಿ ರಾಮಸೇವೆಗೆ ಬಂದು ಬಿಡುತ್ತೇನೆ. ಹಾಗೆ ಆಗಲಿ. ನೀವು ನಿಮ್ಮ ಕರ್ತವ್ಯವನ್ನು ಪೂರೈಸಿ ಹೊರಟು ಬನ್ನಿ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಶ್ರೀರಾಮನ ಮಹಿಮೆಯ ಹೇಳುವೆವು, ಸದ್ಗುಣಗಳ ಹಿರಿಮೆಯ ಸಾರುವೆವು. ಶ್ರೀರಾಮನ ಮಹಿಮೆಯ ಹೇಳುವೆವು, ಸಕಲ ಸುಜನರು ಆರಾಧಿಸುವ ಶ್ರೀರಾಮನ ಗುಣಗಳ ಹಾಡುವೆವು. ಶ್ರೀರಾಮನ ಮಹಿಮೆಯ ಹೇಳುವೆವು. ಮಂತರಿ ಕೈಕೇಯಿಗೆ ಮಾಡಿದಳು ದುರ್ಬುದ್ಧಿ ಬೋಧನೆಯ, ಶ್ರೀರಾಮಗೆ ಪಟ್ಟವ ತಪ್ಪಿಸಲು ಹೇಳಲು ಹಳೆಯ ಸಂಗತಿಯ. ಶ್ರೀರಾಮನ ಮಹಿಮೆಯ ಹೇಳುವೆವು. ಎಂದೋ ಮಾಡಿದ ಕೈಕೇಯಿ ಸಹಾಯಕ್ಕೆ ದಶರಥ ವರವನು ಕೊಡಬೇಕು. ಭರತಕ್ಕೆ ಪಟ್ಟವ ಕಟ್ಟಲೇಬೇಕು. ರಾಮನು ಕಾಡಿಗೆ ನಡಿಬೇಕು. ರಾಮನು ಕಾಡಿಗೆ ನಡಿಬೇಕು. ಶ್ರೀರಾಮನ ಮಹಿಮೆಯ ಹೇಳುವೆವು. ಮಂಥರಿ ಮಾತನು ಕೇಳಿದ ಕೈಕೇಯಿ ಮನದಿಂಗಿತ ರಾಜಗೆ ಹೇಳಿದಳು. ರಾಜನು ಮೂರ್ಛೆಯ ಹೋಗಿರಲು ರಾಮನು ನಿರ್ವಿಕಾರವಿರುತ್ತಿರಲು. ಶ್ರೀರಾಮನ ಮಹಿಮೆಯ ಹೇಳುವೆವು, ಸದ್ಗುಣಗಳ ಹಿರಿಮೆಯ ಸಾರುವೆವು. ಶ್ರೀರಾಮನ ಮಹಿಮೆಯ ಹೇಳುವೆವು, ಸಕಲ ಸುಜನರು ಆರಾಧಿಸುವ ಶ್ರೀರಾಮನ ಗುಣಗಳ ಹಾಡುವೆವು. ಶ್ರೀರಾಮನ ಮಹಿಮೆಯ ಹೇಳುವೆವು. ನಿಮ್ಮ ಮಾತು ನಿಜ. ಈ ಮಕ್ಕಳದು ದೈವಿಕ ಗಾನ. ಇವರು ಹಾಡುತ್ತಿದ್ದರೆ ನಮ್ಮ ಪ್ರಭು ಶ್ರೀರಾಮಚಂದ್ರನ ಮಹಿಮೆ ಕಣ್ಣಿಗೆ ಕಟ್ಟಿದಂತಾಗುತ್ತದೆ. ಅದಕ್ಕೆ ನೀವು ಕೇಳಬೇಕೆಂದು ನಾನು ಬಯಸಿದ್ದು. ಈ ಗಾನವನ್ನು ಶ್ರೀರಾಮಚಂದ್ರ ಪ್ರಭು ಕೇಳಿದರೆ ಒಳ್ಳೆಯದಲ್ಲವೇ? ನಿಜ, ನನಗೂ ಹಾಗೆ ಅನಿಸುತ್ತದೆ.
ಅದಕ್ಕೆ ನಾನು ಪ್ರಯತ್ನ ಪಡುತ್ತೇನೆ. ಯಾಗದ ಸಮಯದಲ್ಲಿ ಈ ಮಕ್ಕಳು ಹಾಡುವುದಕ್ಕೆ ನಾನು ಅನುಕೂಲ ಮಾಡಿಕೊಡುತ್ತೇನೆ. ಅಷ್ಟರಲ್ಲಿ ಈ ಮಕ್ಕಳು ಎಲ್ಲಿ ಬಿಡಾರ ಹೂಡಿದ್ದಾರೆಂದು ತಿಳಿದು ನನಗೆ ಬಂದು ತಿಳಿಸಿ. ಖಂಡಿತ ತಿಳಿಸುತ್ತೇನೆ ಅಮಾತ್ಯರೇ. ಶಿವಧನುವಿನ ಹೆದೆ ಏರಿಸಿದವರೇ, ಸ್ವಯಂವರದಿ ಸೀತೆಯ ಪಡೆವವರು ಎನ್ನುವ ಮಾತನು ಕೇಳಿ ಬಂದಿಹ. ಅರಸರು ಅಸುರರು ಸೋತಿಹರು, ಶ್ರೀರಾಮನ ಚರಿತೆಯ ಹೇಳುವೆವು, ಶ್ರೀರಾಮನ ಮಹಿಮೆಯ ಹಾಡುವೆವು. ಮಗಳೇ, ಕ್ಷಮಿಸಿ ಪೂಜ್ಯರೇ, ನಿಮ್ಮನ್ನು ಗಮನಿಸಲಿಲ್ಲ. ನೀನು ಯಾವುದೋ ಗಾಢವಾದ ಆಲೋಚನೆಯಲ್ಲಿ ಮುಳುಗಿ ಹೋದಂತಿತ್ತು. ಬೇರೆ ಯಾವ ಆಲೋಚನೆ ಪೂಜ್ಯರೇ? ನನ್ನ ಮಕ್ಕಳು ಅಯೋಧ್ಯೆಯಲ್ಲಿ ಏನು ಮಾಡುತ್ತಿರಬಹುದೆಂದು ಯೋಚಿಸುತ್ತಿದ್ದೆ. ನಾನು ಹಾಗೆಯೇ ಅಂದುಕೊಂಡೆ. ನಿನಗೆ ನಿನ್ನ ಪತಿ ಮತ್ತು ಮಕ್ಕಳ ನೆನಪಲ್ಲದೆ ಬೇರೆ ಯಾವ ಆಲೋಚನೆ ಇರಲು ಸಾಧ್ಯ? ನೀನು ನಿನ್ನ ಮಕ್ಕಳ ವಿಷಯದಲ್ಲಿ ಆತಂಕಗೊಂಡಿರುವೆ ಎಂದು ನನಗೆ ಗೊತ್ತು. ಪೂಜ್ಯರೇ, ನನ್ನ ಮಕ್ಕಳ ವಿಷಯವೇನಾದರೂ ತಿಳಿಯಿತೆ? ಅವರು ಅಯೋಧ್ಯೆಯನ್ನು ಮುಟ್ಟಿದ್ದಾರೆಯೇ? ಅಯೋಧ್ಯೆಯ ಸಮೀಪದಲ್ಲಿದ್ದಾರೆ. ಇನ್ನೇನು ಯಾಗದ ಸ್ಥಳಕ್ಕೆ ಅವರು ಹೋಗಲಿದ್ದಾರೆ. ಆದರೆ ಈಗಾಗಲೇ ತಮ್ಮ ಗಾಯನದಿಂದ ಎಲ್ಲರ ಮನಸೂರೆಗೊಂಡಿದ್ದಾರೆ. ಅಂದರೆ ಅವರು ಬೇಗನೆ ನನ್ನ ಸ್ವಾಮಿಯ ದರ್ಶನ ಮಾಡುತ್ತಾರಲ್ಲವೇ? ಖಂಡಿತ ಮಾಡುತ್ತಾರೆ. ಹಾದಿಯುದ್ದಕ್ಕೂ ಶ್ರೀರಾಮ ಕಥೆಯ ಅಮೃತವನ್ನು ಹಂಚುತ್ತಾ ಹೋದ ಅವರು ರಾಮನ ಎದುರಿನಲ್ಲಿ ಹಾಡುವ ಕ್ಷಣ ಬಂದೇ ಬರುತ್ತದೆ. ಅವರು ಹಾಡುವುದನ್ನು ಕೇಳಿ ನನ್ನ ಸ್ವಾಮಿಯ ಪ್ರತಿಕ್ರಿಯೆ ಏನಿರುತ್ತದೆ ಪೂಜ್ಯರೇ? ಏನಿರುತ್ತದೆ? ಸಂತೋಷವಾಗುತ್ತದೆ ಅಷ್ಟೇ. ಈಗಲೇ ನಾವು ಅದನ್ನು ಊಹೆ ಮಾಡಿಕೊಳ್ಳುವುದೇಕೆ? ಅಲ್ಲಿ ಏನು ನಡೆಯುತ್ತದೆ ಎಂಬುದನ್ನು ನಾವೇ ಬಂದು ನಿನಗೆ ತಿಳಿಸುತ್ತೇನೆ. ನೀವು ನಿಶ್ಚಿಂತೆಯಿಂದ. ಹಾಗೇ ಆಗಲಿ ಪೂಜ್ಯರೇ. ಸದ್ಗುಣಗಳ ಹಿರಿಮೆಯ ಸಾರುವೆವು, ಶ್ರೀರಾಮನ ಮಹಿಮೆಯ ಹೇಳುವೆವು. ಸಕಲ ಸುಜನರು ಆರಾಧಿಸುವ ಶ್ರೀರಾಮನ ಗುಣಗಳ ಹಾಡುವೆವು. ಅಮಾತ್ಯ ಸುಮಂತ್ರರೇ, ಏನೋ ಮಾತ್ಯರೇ, ಏನನ್ನು ಮಾತನಾಡದೆ ಸುಮ್ಮನೆ ನಿಂತು ಬಿಟ್ಟಿರಲ್ಲ? ಕ್ಷಮಿಸು ರಾಮಚಂದ್ರ, ನಿನ್ನನ್ನು ಕಂಡಾಕ್ಷಣ ಆ ಹುಡುಗರ ನೆನಪಾಯಿತು. ಅದನ್ನೇ ಯೋಚಿಸುತ್ತಿ. ಹುಡುಗರು? ಯಾವ ಹುಡುಗರು? ರಾಮಕಥೆಯನ್ನು ಮಧುರವಾಗಿ ಹಾಡುತ್ತಾ ಕೇಳುಗರನ್ನು ಮಂತ್ರಮುಗ್ಧಗೊಳಿಸುತ್ತಿರುವ ಆ ಹುಡುಗರು. ನನ್ನ ಕಥೆಯನ್ನು ಹಾಡುತ್ತಿರುವರೆ? ಯಾರವರು? ಇದೇನು ಒಗಟು ಅಮಾತ್ಯರೇ? ಒಗಟಲ್ಲ ಪ್ರಭು, ವಾಸ್ತವ. ವಾಲ್ಮೀಕಿ ಮಹರ್ಷಿಗಳ ಶಿಷ್ಯರಂತೆ. ಮಹರ್ಷಿಗಳೇ ರಚಿಸಿರುವ ರಾಮಾಯಣ ಕಾವ್ಯವನ್ನು ಎಷ್ಟು ಸೊಗಸಾಗಿ ಹಾಡುತ್ತಾರೆ ಗೊತ್ತೇ ಪ್ರಭು? ಆಶ್ಚರ್ಯಕರವಾಗಿದೆ. ಎಂಥ ತೇಜಸ್ವಿಗಳು ಗೊತ್ತೇ ಪ್ರಭು? ಅವರು ಯಾರು? ಎಲ್ಲಿ ಅವರು? ಅವರ ತಂದೆ ತಾಯಿ ಯಾರೆಂಬ ವಿಷಯ ನಿಮಗೇನಾದರೂ ತಿಳಿಯುತ್ತೆ ಅಮಾತ್ಯರೇ? ಇಲ್ಲ ಪ್ರಭು, ಅವರು ತಾವು ವಾಲ್ಮೀಕಿ ಮಹರ್ಷಿಗಳ ಶಿಷ್ಯರೆಂದು ಮಾತ್ರ ಹೇಳುತ್ತಿದ್ದಾರಂತೆ. ಬೇರೆ ಯಾವ ವಿಷಯವನ್ನೂ ಹೇಳುವುದಿಲ್ಲವಂತೆ. ಆದರಂದ್ರೆ ಏನು ಅಮಾತ್ಯರೇ? ಅವರನ್ನು ನೋಡಿದರೆ
ಅವರನ್ನು ನೋಡಿದರೆ ಅವರಲ್ಲಿ ನಿಮ್ಮ ಹೋಲಿಕೆ ಇರುವಂತೆ ಭಾಸವಾಗುತ್ತೆ. ಅವರ ನಡೆನುಡಿಗಳಲ್ಲಿ ಸುಸಂಸ್ಕೃತವಿದೆ, ಮುಖದಲ್ಲಿ ರಾಜಕಳೆ ಎದ್ದು ಕಾಣುತ್ತಿದೆ. ಇದೇನಿದು? ಅಮಾತ್ಯರು ಇದೇನು ಹೇಳುತ್ತಿದ್ದಾರೆ? ಗರ್ಭಿಣಿಯಾಗಿದ್ದ ಸೀತೆಯನ್ನು ವಾಲ್ಮೀಕಿ ಮಹರ್ಷಿಗಳ ಆಶ್ರಮದ ಬಳಿ ಬಿಟ್ಟು ಬರುವಂತೆ ನಾನು ಲಕ್ಷ್ಮಣನಿಗೆ ಹೇಳಿದ್ದೆ. ಒಂದು ವೇಳೆ ಸೀತೆಯ ಆಶ್ರಮದಲ್ಲಿ ಮಕ್ಕಳಿಗೆ ಜನ್ಮ ನೀಡಿದ್ದರೆ, ಆ ಮಕ್ಕಳೇ ಬಾಲಕರಾಗಿ ಇಲ್ಲಿಗೆ ಬಂದಿದ್ದರೆ? ಪ್ರಭು, ಹೇಳಿ ಅಮಾತ್ಯರೇ. ಪ್ರಭು, ನನ್ನ ಮಾತಿನಿಂದ ತಮಗೆ ಬೇಸರವೇನಾದರೂ ಆಯಿತೆ? ಇಲ್ಲ ಅಮಾತ್ಯ. ಆ ಬಾಲಕರು ಎಲ್ಲಿ ಬೇಕಾದರೂ ಹಾಡಲಿ, ಯಾರು ಬೇಕಾದರೂ ಕೇಳಲಿ, ಯಾರು ಅವರಿಗೆ ಅಡ್ಡಿಪಡಿಸದಿರಲಿ. ಅವರು ತಮ್ಮ ಸಮಕ್ಷಮದಲ್ಲಿ ಹಾಡಲು ಬಯಸಿದರೆ ಅದನ್ನು ನಂತರ ಯೋಚಿಸೋಣ. ಒಂದು ವೇಳೆ ನಮ್ಮ ಯಜ್ಞ ಮಂಟಪದ ಮುಂದೆ ಹಾಡಲು ಬಯಸಿದರೆ ಅದಕ್ಕೆ ಅವಕಾಶ ಮಾಡಿಕೊಡಿ. ಹಾಗೆಯೇ ಆಗಲಿ. ನಾನಿನ್ನು ಬರುತ್ತೇನೆ. ನನ್ನ ಹೋಲಿಕೆ ಇರುವ ಬಾಲಕರು ವಾಲ್ಮೀಕಿ ಮಹರ್ಷಿಗಳ ಆಶ್ರಮದಿಂದ ಬಂದಿದ್ದಾರೆ. ನನ್ನ ಕಥೆಯನ್ನೇ ಹಾಡುತ್ತಿದ್ದಾರೆ. ಒಂದಕ್ಕೊಂದು ಏನಾದರೂ ಸಂಬಂಧವಿದೆಯೇ? ಅವರನ್ನು ಒಮ್ಮೆ ನೋಡಲೇಬೇಕು, ನಾನು ನೋಡಲೇಬೇಕು. ಇಂತಹ ಆತುರ ಒಳ್ಳೆಯದಲ್ಲ. ನಾನು ಸಹಜವಾಗಿರಬೇಕು. ಸತ್ಯ ಸಂಕಲ್ಪ ಶ್ರೀರಾಮ ರಾಮ ನಿತ್ಯ ಸಂತೃಪ್ತ ಜಗದಾಭಿರಾಮ ಸುಖ ದುಃಖದ ಸುಳಿಯಲಿರದ ಸ್ಥಿತ ಪ್ರಜ್ಞ ಶ್ರೀರಾಮ ಸತ್ಯ ಸಂಕಲ್ಪ ಶ್ರೀರಾಮ ರಾಮ ಬರಸಿಡಿಲು ಪಡೆದಂತೆ ಪ್ರಿಯ ಮಡದಿ ಮಾತು ದಶರಥ ನೋಡಲನು ಸುಡತೊಡಗಿತು ಕೊಟ್ಟ ಮಾತಂತೆ ಎರಡು ವರ ಕೈಕೇಯಿಗೆ ಕೊಡಲೇಬೇಕು ಸತ್ಯ ಪಾಲನೆಯ ರಘುಕುಲ ಕೀರ್ತಿ ಉಳಿಯಲೇಬೇಕು ಸತ್ಯ ಸಂಕಲ್ಪ ಶ್ರೀರಾಮ ರಾಮ ಪರಿಪರಿಯ ಮಾತಲಿ ಮಡದಿ ಮನವೊಲಿಸಿ ಶ್ರೀರಾಮಗೆ ಪಟ್ಟ ಕಟ್ಟಲು ದಶರಥನ ಮನವಿ ವ್ಯರ್ಥವಾಯಿತು ಕಠಿಣ ಕೈಕೇಯಿ ಎದುರಿನಲಿ ದೊರೆದಾರಿ ಕಾಣದೆ ಕುಸಿದ ಮಡದಿ ಕಾಲಡಿಯಲಿ ಸತ್ಯ ಸಂಕಲ್ಪ ಶ್ರೀರಾಮ ರಾಮ ನಿತ್ಯ ಸಂತೃಪ್ತ ಜಗದಾಭಿರಾಮ ಸುಖ ದುಃಖದ ಸುಳಿಯಲಿರ ಸ್ಥಿತ ಪ್ರಜ್ಞ ಶ್ರೀರಾಮ ಸತ್ಯ ಸಂಕಲ್ಪ ಶ್ರೀರಾಮ ರಾಮ ಬಾಲಕರೇ, ಎಂತಹ ಪುಣ್ಯವಂತರು ನೀವು. ಅದ್ಭುತವಾದ ಗಾಯನ ನಿಮ್ಮದು. ಶ್ರೀರಾಮನ ಮಹಿಮೆಗಳನ್ನ ಕಣ್ಣೆದುರು ನಿಲ್ಲಿಸಿಬಿಟ್ಟೆ. ರಾಮಾಯಣ ಕಾವ್ಯವನ್ನು ರಚಿಸಿ ಅದನ್ನು ನಿಮಗೆ ಹಾಡಲು ಕಲಿಸಿ ವಾಲ್ಮೀಕಿ ಮಹರ್ಷಿಗಳು ಮಹೋಪಕಾರ ಮಾಡಿದ್ದಾರೆ.
ಮಕ್ಕಳೇ, ನಿಮ್ಮಿಂದ ಆರಂಭವಾಗಿರುವ ಈ ರಾಮಾಯಣ ಕಾವ್ಯ ಪ್ರಚಾರ ಯುಗ ಯುಗಗಳವರೆಗೆ ಸಾಗುತ್ತಿರಲಿ. ಇದರಿಂದ ಲೋಕದಲ್ಲಿ ಧರ್ಮ ನೀತಿಗಳು ನೆಲೆಗೊಳ್ಳುವಂತಾಗಲಿ. ನಿಮಗೆ ಎಷ್ಟು ಅಭಿನಂದನೆ ಸಲ್ಲಿಸಿದರೂ ಸಾಲದು. ಮುನೀಂದ್ರರೇ, ನಿಮ್ಮ ಪ್ರಶಂಸೆ ಸದ್ಭಾವನೆಗಳೆಲ್ಲ ಸಲ್ಲಬೇಕಾದದ್ದು ನಮ್ಮ ಗುರುಗಳಿಗೆ. ನಾವು ಅವರು ಕಲಿಸಿದ್ದನ್ನೆಲ್ಲ ಕಲಿತು ನುಡಿಯುವ ಶಿಷ್ಯರು ಮಾತ್ರ. ರಾಮಾಯಣವನ್ನು ಬರೆಯಲು ನಮ್ಮ ಗುರುಗಳಿಗೆ ಪ್ರೇರಣೆ ನೀಡಿದ ಬ್ರಹ್ಮದೇವ ಮತ್ತು ನಾರದರಿಗೂ ನೀವು ವಂದನೆ ಸಲ್ಲಿಸಬಹುದು. ನಿಮ್ಮ ಗುರುಭಕ್ತಿ ಮತ್ತು ವಿನಯ ವಿಧೇಯತೆಗಳನ್ನು ನಾವು ಮೆಚ್ಚುತ್ತೇವೆ. ನಿಮ್ಮಗಳ ಮೇಲೆ ನಿಮ್ಮ ಗುರುಗಳ ಅನುಗ್ರಹ ಮತ್ತು ದೈವ ಕೃಪೆಯು ಅಪಾರವಾಗಿದೆ. ನಿಮ್ಮಲ್ಲೇ ಶ್ರೀರಾಮಚಂದ್ರನ ಮೇಲಿನ ಭಕ್ತಿಯು ಅಪಾರವಾಗಿದೆ. ಬಾಲಕರೇ, ನೀವು ಶ್ರೀರಾಮಚಂದ್ರನ ಎದುರಿನಲ್ಲೇ ರಾಮಾಯಣವನ್ನು ಹಾಡುವಂತಾಗಲಿ. ಅಂತಹ ಸುಸಂದರ್ಭಕ್ಕಾಗಿ ನಾವು ನಿರೀಕ್ಷೆ ಮಾಡುತ್ತಿದ್ದೇವೆ. ಶ್ರೀರಾಮಚಂದ್ರನ ಎದುರಿನಲ್ಲಿ ಹಾಡುವ ಅವಕಾಶ ಶೀಘ್ರವಾಗಿ ನಮಗೆ ದೊರೆಯಲೆಂದು ಹರಸಿ ಪೂಜ್ಯರೇ. ಅಯ್ಯಯ್ಯೋ, ಇದೇನಿದು? ಇದ್ದಕ್ಕಿದ್ದ ಹಾಗೆ ಈ ಕತ್ತಲು ಏಕೆ ಕವಿಯಿತು? ಮುಂದೆ ದಾರಿಯೇ ಕಾಣುತ್ತಿಲ್ಲ. ಸಾಗುವುದಾದ್ರೆ ಹೇಗೆ? ರಥದ ಕುದುರೆಗಳು ಹೆದರಿ ಮುಂದೆ ಸಾಗದೆ ನಿಂತು ಬಿಟ್ಟವು. ಪ್ರಭು, ಪ್ರಭು, ನಮ್ಮ ಯಾಗದ ಕುದುರೆ ಎಲ್ಲಿಯೂ ಕಾಣುತ್ತಿಲ್ಲ ಪ್ರಭು. ಅಮಾತ್ಯರೇ, ಇದೇನು? ಇದ್ದಕ್ಕಿದ್ದಾಗೆ ಪ್ರತಿಕೂಲ ಪರಿಸ್ಥಿತಿ ಏಕೆ ಉಂಟಾಯಿತು? ಇದೇನು ಪ್ರಕೃತಿ ವಿಕೋಪವೋ ಅಥವಾ ರಾಕ್ಷಸನ ಮಾಯೆಯೋ? ಇದನ್ನೆಲ್ಲ ನೋಡಿದರೆ ಇದು ರಾಕ್ಷಸರ ಮಾಯೆ ಇರಬೇಕು ಪ್ರಭು. ಆಗಲಿ, ಅದಾವ ರಾಕ್ಷಸ ಬರುತ್ತಾನೋ ಬರಲಿ,
ಅವನ ಮಾಯೆ ಗೇಯಗಳನ್ನೆಲ್ಲ ಧೂಳಿಪಟ ಮಾಡಬಲ್ಲ ಬಾಣಗಳು ನನ್ನ ಬಳಿ ಇವೆ. ಪ್ರಭು ನೋಡಿ, ಕಾರ್ಮೋಡಗಳು ಸರಿಯುತ್ತಿವೆ. ಇದುವರೆಗೂ ಕೇಳಿದ ಅಟ್ಟಹಾಸ ನಿಂತಿದೆ. ಪ್ರಭು, ರಾಕ್ಷಸರ ಮಾಯೆ ಇಲ್ಲವಾಯಿತು. ನಮ್ಮ ಸಂಚಾರಕ್ಕೆ ಇನ್ನು ಯಾವ ಅಡ್ಡಿಯೂ ಇಲ್ಲ ಪ್ರಭು. ಪ್ರಭು, ಆದರೆ ನಮ್ಮ ಯಾಗದ ಕುದುರೆ ಎಲ್ಲಿಯೂ ಕಾಣುತ್ತಿಲ್ಲವಲ್ಲ ಪ್ರಭು. ಅದನ್ನು ಹುಡುಕುವುದಾದರೂ ಹೇಗೆ? ಅದಕ್ಕೇಕೆ ಚಿಂತೆ? ಈ ಧೂಳು ಗಾಳಿ ಶಬ್ದಗಳಿಗೆ ಬೆದರಿ ಎಲ್ಲೋ ಇಲ್ಲೇ ಅಡಗಿಕೊಂಡಿರಬೇಕು. ಹೋಗಿ ಹುಡುಕಿ ಬನ್ನಿ. ಆಗಲಿ ಪ್ರಭು. ಏನು? ನಮ್ಮ ಯಾಗದ ಕುದುರೆ ಕಾಣದಂತಾಗಿದೆಯೇ? ಯಾರು ಹಾಗೆ ಮಾಡಿದರು? ಅದಕ್ಕೆ ಕಾರಣವೇನು? ಯಾರೆಂದು ತಿಳಿದಿಲ್ಲ ಪ್ರಭು. ಆದರೆ ಇದ್ದಕ್ಕಿದ್ದಂತೆ ಮೋಡ ಗುಡುಗು ಬಿರುಗಾಳಿ ಬೀಸಿ ಕತ್ತಲು ಕವಿದಂತಾಗಿ ಯಾವುದೋ ಅಟ್ಟಹಾಸದ ನಗೆ ಕೇಳಿಸಿತು. ಸ್ವಲ್ಪ ಸಮಯದ ನಂತರ ಎಲ್ಲವೂ ಶಾಂತವಾದರೂ ನಮ್ಮ ಕುದುರೆ ಮಾಯವಾಗಿತ್ತು. ಅವರು ಸರಿಯಾಗಿ ಹುಡುಕಿದರು ತಾನೆ? ನಮ್ಮ ಭಟರು ಸುತ್ತಮುತ್ತ ಹುಡುಕುತ್ತಿದ್ದಾರಂತೆ. ಪ್ರಕೃತಿಯ ವಿಕೋಪಕ್ಕೂ ನಮ್ಮ ಕುದುರೆ ಮಾಯವಾಗಿರುವುದಕ್ಕೂ ಏನೋ ಸಂಬಂಧವಿರುವಂತಿದೆ. ಯಾವುದೋ ದುಷ್ಟಶಕ್ತಿಯ ದುರುದ್ದೇಶವೆಂದು ಸ್ಪಷ್ಟವಾಗಿ ಗೋಚರಿಸುತ್ತಿದೆ. ಹೌದು ಪ್ರಭು, ನಿಮ್ಮ ಯಾಗಕ್ಕೆ ಭಂಗ ಉಂಟು ಮಾಡಲು ಯಾರೋ ರಾಕ್ಷಸರು ಪ್ರಯತ್ನ ಪಡುತ್ತಿರುವಂತಿದೆ. ಆದರೆ ಆ ರಾವಣ ಸಂಹಾರದ ನಂತರ ಅಂತಹ ರಾಕ್ಷಸರು ಬೇರೆ ಯಾರಿದ್ದಾರೆ? ಉಳಿದದ್ದು ಆ ಲವಣಾಸುರ. ಅವನನ್ನು ನನ್ನ ಸೋದರ ಶತ್ರುಘ್ನನೇ ಸಂಹರಿಸಿದ್ದಾನಲ್ಲವೇ? ಪ್ರಭು, ರಾವಣನ ಹಿತೈಷಿಗಳು, ಬಂಧುಗಳು, ಮಿತ್ರರು ಯಾರೋ ಇರಲೇಬೇಕು. ಅಮಾತ್ಯರೇ, ನನಗೆ ತಿಳಿದಿರುವಂತೆ ಆ ರಾವಣನ ಮಿತ್ರರು, ಬಂಧುಗಳು, ಹಿತೈಷಿಗಳನ್ನು ನಾನೇ ಸಂಹರಿಸಿದ್ದೇನೆ. ಅಂತಹ ಬಲವಂತನಾದ ರಾಕ್ಷಸ ಯಾರಿರಲ್ಲ ಸಾಧ್ಯ? ಪ್ರಭು, ರಾವಣನ ಮಿತ್ರನಾದ ವಿದ್ಯುನ್ಮಾಲಿ ಎಂಬ ರಾಕ್ಷಸನಿದ್ದಾನೆ. ಬಹುಶಃ ಇದು ಅವನ ಕೆಲಸವೇ ಇರಬೇಕು. ವಿದ್ಯುನ್ಮಾಲಿ ರಾವಣನ ಮಿತ್ರನೇ? ಚಿಂತಿಸಬೇಕಾಗಿಲ್ಲ ಪ್ರಭು. ನಮ್ಮ ಶತ್ರುಘ್ನ ವಿದ್ಯುನ್ಮಾಲಿಯನ್ನು ಖಂಡಿತ ನಿಗ್ರಹಿಸುತ್ತಾನೆ. ಹೌದು ಅಮಾತ್ಯರೇ, ಆ ನಂಬಿಕೆ ನನಗೂ ಇದೆ. ನನ್ನ ಸೋದರ ಶತ್ರುಘ್ನ ಆ ಲವಣಾಸುರನನ್ನು ಸಂಹರಿಸಿದಂತೆ ಈ ವಿದ್ಯುನ್ಮಾಲಿಯನ್ನು ಖಂಡಿತ ಸಂಹರಿಸುತ್ತಾನೆ. ಪ್ರಭು, ಪ್ರಭು, ನಾವು ಸುತ್ತಮುತ್ತ ಎಲ್ಲ ಕಡೆ ಹುಡುಕಿದೆವು ಪ್ರಭು. ನಮ್ಮ ಯಾಗದ ಕುದುರೆ ಎಲ್ಲಿಯೂ ಕಾಣುತ್ತಿಲ್ಲ ಪ್ರಭು. ಅಂದರೆ ನಮ್ಮ ಕುದುರೆಯನ್ನು ಯಾರೋ ಅಪಹರಿಸಿರಬೇಕು. ನಾನು ನಿಮ್ಮ ಯಾಗದ ಕುದುರೆಯನ್ನು ಅಪಹರಿಸಿದ್ದೇನೆ. ಈ ಅರಣ್ಯವೇ ನನ್ನ ವಾಸಸ್ಥಳ. ನಿಮಗೆ ಧೈರ್ಯವಿದ್ದರೆ, ಶೌರ್ಯವಿದ್ದರೆ ನನ್ನೊಡನೆ ಯುದ್ಧ ಮಾಡಿ ನಿಮ್ಮ ಕುದುರೆಯನ್ನು ಬಿಡಿಸಿಕೊಳ್ಳಿ. ಇಲ್ಲವಾದರೆ ಈಗಲೇ ಆ ಶ್ರಮೇಧ ಯಾಗವನ್ನು ನಿಲ್ಲಿಸುವಂತೆ ಆ ರಾಮನಿಗೆ ತಿಳಿಸಿ. ನಿಮಗೆ ಪ್ರಾಣದ ಮೇಲೆ ಆಸೆ ಇದ್ದರೆ ಕೂಡಲೇ ಇಲ್ಲಿಂದ ಹೊರಟು ಹೋಗಿ. ಅಮಾತ್ಯರೇ, ಆ ರಾಕ್ಷಸ ಯಾರು? ನಮ್ಮ ಸೈನ್ಯ ಕೂಡಲೇ ಯುದ್ಧ ಸನ್ನದ್ಧವಾಗಲಿ. ಆ ರಾಕ್ಷಸನ ದರ್ಪವನ್ನು ಅಡಗಿಸೋಣ. ಆಗಲಿ ಪ್ರಭು. ನಿಮ್ಮನೆಯ ದಕ್ಷಿಣವಿಲ್ಲ
ನೆನೆಯದ ಕ್ಷಣವಿಲ್ಲ ಸ್ವಾಮಿ, ನಿಮ್ಮ ಪೂಜಿಸದ ದಿನವಿಲ್ಲ ಸ್ವಾಮಿ. ನಿಮ್ಮ ಮಹಿಮೆಯ ಪಾಡುವೆ, ನಿಮ್ಮ ಗುಣಗಳ ನೆನೆವೆ, ನಿಮ್ಮೊಡನೆ ಕಳೆದ ಕ್ಷಣಗಳನ್ನು ನೆನೆದು ಉಸಿರಾಡುವೆನು ಸ್ವಾಮಿ, ಉಸಿರಾಡುವೆನು ಸ್ವಾಮಿ. ನಿಮ್ಮ ನೆನೆಯದ ಕ್ಷಣವಿಲ್ಲ ಸ್ವಾಮಿ, ನಿಮ್ಮ ಪೂಜಿಸದ ದಿನವಿಲ್ಲ ಸ್ವಾಮಿ. ಈ ದೇಹ ನಿಮ್ಮಿಂದ ದೂರವಿದ್ದರೂ ಈ ಮನವು ನಿಮ್ಮಲ್ಲೇ ಲೀನವಾಗಿದೆ ಸ್ವಾಮಿ. ಎಲ್ಲವೋ ಧೂಳ ರಾಕ್ಷಸ, ಅದೃಶ್ಯನಾಗಿ ಅಟ್ಟಹಾಸ ಮಾಡುತ್ತಿರುವ ಅಲ್ಪ. ನೀನು ನಿಜವಾಗಿಯೂ ವೀರನಾಗಿದ್ದರೆ ಈ ಮಾಯಾವಿದ್ಯೆಯನ್ನು ಬಿಟ್ಟು ನನ್ನೆದುರಲ್ಲಿ ಕಾಣಿಸಿಕೋ, ಇಲ್ಲವಾದರೆ ನೀನು ಪರಮ ಹೇಡಿ ಎಂದೇ ಅರ್ಥ. ಆ ದುರುಳ ರಾಕ್ಷಸ ವಿಮಾನದಲ್ಲಿ ಕಾಣಿಸಿಕೊಂಡು ಯುದ್ಧಕ್ಕೆ ಸಿದ್ಧನಿದ್ದಾನೆ. ಅವನನ್ನು ಸಂಹರಿಸಿ ನಾವು ನಮ್ಮ ಕುದುರೆಯನ್ನು ಹಿಂದೆ ಪಡೆಯಬೇಕು. ಅದೆಷ್ಟರ ಕೆಲಸ ರಾಮ ಸಹೋದರ. ಮಹಾಪ್ರತಾಪಿಯಾದ ಲವಣಾಸುರನನ್ನು ಸಂಹರಿಸಿದ ನಿಮಗೆ ಈ ರಾಕ್ಷಸನನ್ನು ಕೊಲ್ಲುವುದು ಬಹಳ ಸುಲಭ. ನನ್ನ ಮಾತನ್ನು ಕೇಳಿ. ನನ್ನನ್ನು ಕೊಲ್ಲುವುದು ಸುಲಭವೆಂದು ತಿಳಿದುಕೊಂಡಿದ್ದರೆ ನಿಮ್ಮಂತಹ ಮೂರ್ಖರು ಬೇರೆ ಯಾರು ಇಲ್ಲ. ವೃಥಾ ಪ್ರಯತ್ನ ಮಾಡಿ ಏಕೆ ಮರಣದ ಮನೆಯನ್ನು ಸೇರುತ್ತೀರಿ? ಏನೇ ಆದರೂ ಕುದುರೆಯನ್ನು ಮಾತ್ರ ನಾನು ಬಿಡುವುದಿಲ್ಲ. ಸುಮ್ಮನೆ ಹೊರಟು ಹೋಗಿ. ನೋಡಿ, ಇವನೇ ನನ್ನ ಅನುಜ ಉಗ್ರ ದಂಶ. ನಮ್ಮಿಬ್ಬರನ್ನು ಗೆಲ್ಲುವುದು ಅಸಾಧ್ಯ. ರಾಮಸೇನೆಯಲ್ಲಿ ಅಸಾಧ್ಯವೆಂಬುದು ಇಲ್ಲವೇ ಇಲ್ಲ. ಎಲ್ಲವೋ ರಾಕ್ಷಸ, ಯುದ್ಧಕ್ಕೆ ಮೊದಲು ವೃಥಾ ಏಕೆ ಬಡಬಡಿಸುವೆ? ಅಲ್ಪರ ಅಹಂಕಾರ ತೃಣಕ್ಕೆ ಸಮಾನ. ಪ್ರಾಣ ಪ್ರಿಯವಾಗಿದ್ದರೆ ನೀನು ಆ ಕುದುರೆಯನ್ನು ಒಪ್ಪಿಸಿ ಶರಣಾಗತನಾಗು. ಓಹೋ, ಈ ವಿದ್ಯುನ್ಮಾಲಿ ಶರಣಾಗತನಾಗುವುದೇ ಎಂದಿಗೂ ಸಾಧ್ಯವಿಲ್ಲ. ಆ ರಾಮನಲ್ಲಿ, ಆ ಲಕ್ಷ್ಮಣನಲ್ಲಿ ನಮ್ಮ ಮಿತ್ರ ರಾವಣನನ್ನು ಕೊಂದ ಸೇಡು ತೀರಿಸಿಕೊಳ್ಳುತ್ತೇವೆ. ದುಷ್ಟ ರಾವಣನ ಮಿತ್ರನೆಂದ ಮೇಲೆ ದುಷ್ಟತನವಲ್ಲದೆ ಸದ್ಗುಣವೆಲ್ಲಿಂದ ಬರುತ್ತದೆ? ರಾಮ ಲಕ್ಷ್ಮಣ ರೇಖೆ ಬೇಕು. ನಿನ್ನ ದರ್ಪವನ್ನು ಛಿದ್ರಗೊಳಿಸಲು ನಾವೇ ಸಾಕು. ಅವಿವೇಕಿ ಬಾಲಕ, ವೃತ ನನ್ನ ಕೈಯಿಂದ ಏಕೆ ಸಾಯುತ್ತೀಯ? ತೆಪ್ಪಗೆ ಹೊರಟು ಹೋಗು. ಬರೀ ಮಾತಿನಲ್ಲಿ ಪರಾಕ್ರಮದ ಪ್ರಶಂಸೆಯನ್ನು ಮಾಡಿಕೊಳ್ಳುವ ವೀರರನ್ನು ಲೋಕದಲ್ಲಿ ಯಾರೂ ಗಣಿಸುವುದಿಲ್ಲ. ನಮ್ಮ ಕುದುರೆಯನ್ನು ಅಪಹರಿಸಿ ಇನ್ನು ಸಫಲನಾಗಲು ಸಾಧ್ಯವೇ ಇಲ್ಲ. ರಾಮ ಸೋದರನಾದ ಈ ಶತ್ರುಘ್ನನ ಬಾಣಗಳು ನಿನ್ನ ದೇಹವನ್ನು ಭೇದಿಸುವಷ್ಟು ಹರಿತವಾಗಿವೆ. ನೀವೇಕೆ ಶ್ರಮವನ್ನು ತೆಗೆದುಕೊಳ್ಳುತ್ತೀರಿ ಪ್ರಭು? ಈ ದುರುಳನನ್ನು ನಾನೇ ನೋಡಿಕೊಳ್ಳುತ್ತೇನೆ. ಹಾಗಾದರೆ ನನ್ನ ಶಕ್ತಿಯ ಯುದ್ಧವನ್ನು ತಡೆದುಕೋ.
ಬಾಲಕ, ಇಷ್ಟೇನು ನಿನ್ನ ಪರಾಕ್ರಮ? ಎಲ್ಲವೋ ದುರುಳ, ಈಗ ನೋಡು ನನ್ನ ಪರಾಕ್ರಮ. ಗಾಯಗೊಳಿಸಿದ ಮಾತ್ರಕ್ಕೆ ನೀನು ಸೂರ್ಯನೆಂದು ತಿಳಿದುಕೊಳ್ಳಬೇಡ. ನಾನು ಬದುಕಿರುವವರೆಗೂ ನಿನಗೆ ಜಯ ಎಂಬುದು ಕನಸು.
ಸಾಕು, ನಿಲ್ಲಿಸು. ಕೆಲವೋ ರಾಕ್ಷಸ, ನಿನ್ನ ಅಟ್ಟಹಾಸದ ಅಹಂಕಾರಕ್ಕೆ ಹಿಂದೆ ಕೊನೆ ಹಾಡುತ್ತೇನೆ.